ವೆಲ್ಕಮ್ ಟು ಆರ್ ಮಲ್ನಾಡ್. ಅಬ್ಬಬ್ಬಾ, ಈ ಸ್ಪೆಷಲ್ ಚಿಕನ್ ಕಬಾಬ್ ಬರೀ ನೋಡೋದಕ್ಕೆ ಮಾತ್ರ ಅಲ್ಲ, ತಿನ್ನೋದಕ್ಕೂ ಕೂಡ ಅಷ್ಟೇ ಜ್ಯೂಸಿ, ಟೇಸ್ಟಿ, ಸ್ಪೈಸಿ ಆಗಿರುತ್ತೆ. ಯಾವುದೇ ಕಬಾಬ್ ಪೌಡ್ರು ಬಳಸದೆ ಚಿಕನ್ ಮೇಲಿರೋ ಕೋಟಿಂಗ್ ಬಿಟ್ಟೋಗುತ್ತೆ ಅನ್ನೋ ಭಯನೂ ಇಲ್ಲದೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಂತರ ಹೇಳಿ ಹೇಗೆ ಬಂತು ಅಂತ. ನಾನು ಮಾಡಿ ಟೇಸ್ಟ್ ನೋಡಿದ್ದೀನಿ, ಆದರೂ ಕೂಡ ಈಗಲೂ ತಿನ್ನಬೇಕು ಅನ್ನಿಸ್ತಾ ಇದೆ. ಓಕೆ, ಲೇಟ್ ಮಾಡೋದು ಬೇಡ, ಬನ್ನಿ ಈ ಸೀಕ್ರೆಟ್ ರೆಸಿಪಿ ಬಗ್ಗೆ ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ. ನಾನಿವತ್ತು ಈ ಸ್ಪೆಷಲ್ ಚಿಕನ್ ಕಬಾಬ್ ಮಾಡೋದಕ್ಕೆ ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಲೆಗ್ ಪೀಸು, ಉಳಿದಿದ್ದು ಸಣ್ಣ ಸಣ್ಣ ಪೀಸು ಎಲ್ಲ ಸೇರಿ ಅರ್ಧ kg ಇದೆ. ಅದಕ್ಕೆ ನಾನು 1.5 ಟೇಬಲ್ ಸ್ಪೂನ್ನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಹಾಗೆ ಅರ್ಧ ಟೀ ಸ್ಪೂನ್ ಸೋಂಪು ಕಾಳು ಪುಡಿನ ಹಾಕೋತಾ ಇದ್ದೀನಿ. ಸೋಂಪು ಕಾಳನ್ನು ಕುಟ್ಟಿ ಪುಡಿ ಮಾಡಿಕೊಂಡ್ರೆ ಸೋಂಪು ಕಾಳು ಪುಡಿ ರೆಡಿ ಆಗುತ್ತೆ. ಹಾಗೆ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ, ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ. ಮತ್ತು ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ, ಬ್ಯಾಡಗಿ ಚಿಲ್ಲಿ ಫ್ಲೇಕ್ಸು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. 1 ಟೀ ಸ್ಪೂನ್ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಇದಕ್ಕೊಂದು ಸ್ಪೆಷಲ್ ಖಾರ ಬೇಕು. ಅದಕ್ಕೆ ನಾನು ಈ ಸಣ್ಣ ಸಣ್ಣ ಈರುಳ್ಳಿ ಬರುತ್ತಲ್ಲ, ಸಾಂಬಾರು ಈರುಳ್ಳಿ, ಅದನ್ನು ನಾನು 4 ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, 1 ದೊಡ್ಡ ಗಾತ್ರದ ಬೆಳ್ಳುಳ್ಳಿ, ಹಾಗೆ ಒಂದು 4 ಹಸಿಮೆಣಸು. ಇದು ತುಂಬ ಖಾರ ಇಲ್ಲ, ಹಾಗಾಗಿ 4 ತೊಗೊಂಡಿದ್ದೀನಿ. ನೀವು ಖಾರ ಇತ್ತು ಅಂದರೆ 2 ಅಥವಾ 3 ಸೇರಿಸ್ಕೊಂಡ್ರೆ ಸಾಕು. 2 ಕಡ್ಡಿ ಕರಿಬೇವನ್ನು ನಾನು ರಫ್ ಆಗಿ ಈ ಥರ ನೀರು ಹಾಕ್ದಿರ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇದಕ್ಕೀಗ ಒಂದು ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಬಿಡೋಣ. ಈಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬಿಡೋಣ. ಎಷ್ಟೋ ಸತಿ ನಾವು ಕಬಾಬ್ ಮಾಡಿದಾಗ ರೆಡ್ ಕಲರ್ ಇರುತ್ತೆ, ಟೇಸ್ಟ್ ಇರುತ್ತೆ, ಆದರೆ ಅದ್ರ ಮೇಲಿರುವಂತಹ ಕೋಟಿಂಗ್ ಇರೋದಿಲ್ಲ. ನಾವು ಯಾವುದೇ ಪೌಡ್ರ್ ಯೂಸ್ ಮಾಡಿದರೂ ಮೇಲ್ಗಡೆ ಇರೋಂತಹ ಕೋಟಿಂಗ್ ಇರೋದಿಲ್ಲ. ಬಟ್ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಮೇಲ್ಗಡೆ ಇರೋ ಕೋಟಿಂಗ್ ಹಾಗೆ ಉಳ್ಕೊಳ್ಳುತ್ತೆ. ತಿನ್ನೋಕ್ಕೂ ತುಂಬ ಸ್ಪೆಷಲ್ಲಾಗಿ ಟೇಸ್ಟಿ ಆಗಿರುತ್ತೆ. ಕೋಟಿಂಗ್ ಬಿಟ್ಟೋಗುತ್ತೆ ಅನ್ನೋ ಟೆನ್ಷನ್ನೇ ನಿಮಗೆ ಬೇಡ. ಇದಕ್ಕೆ ನಾನು 1 ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ. ಆ ವಿಡಿಯೋ ನನಗೆ ಸ್ಕಿಪ್ ಆಗಿದೆ, ದಯವಿಟ್ಟು ನೀವು ಇಲ್ಲಿ ಇದಕ್ಕೆ 1 ಮೊಟ್ಟೆನ ಸೇರಿಸ್ಕೊಂಡು ಅದ್ರ ಮೇಲೆ 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರನ್ನು ಹಾಕಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮೊಟ್ಟೆ ಹಾಕ್ದಿರ ಹಾಗೆ ಕಲಸಿದರೆ ಅದು ಡ್ರೈ ಅನಿಸುತ್ತೆ. ನೀವು ಮೊಟ್ಟೆ ಹಾಕಿದರೆ ಅದು ಒಳ್ಳೆ ಅಂಟಿನ ರೂಪಕ್ಕೆ ಬಂದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹೀಗೆ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 30 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ. 30 ನಿಮಿಷ ಆಗ್ತಾ ಇದೆ. ಈಗ ನಾನು ಒಂದು ಪ್ಯಾನಿಗೆ ಎಣ್ಣೆನ ಹಾಕಿ ಹೀಟ್ ಮಾಡ್ಕೊತಾ ಇದ್ದೀನಿ. ನೋಡಿ, 30 ನಿಮಿಷ ಬಿಟ್ಟಂತಹ ನಮ್ಮ ಚಿಕನ್ ಈ ರೀತಿ ರೆಡಿ ಆಗಿದೆ. ಈಗ ಒಂದೊಂದಾಗಿ ನಾವು ಕಾದಿರೋಂತಹ ಎಣ್ಣೆಗೆ ಹಾಕ್ತಾ ಹೋಗೋಣ. ಫಸ್ಟು ನಾನು ಈ ಸಣ್ಣ ಸಣ್ಣ ಪೀಸ್ ಇದೆಯಲ್ಲ ಅದನ್ನೆಲ್ಲ ಹಾಕೋಬಿಡ್ತೀನಿ. ನಾನು ತುಂಬ ಎಣ್ಣೆನ ಹಾಕಿಲ್ಲ, ಈ ಥರ ಕಡಿಮೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ರೀತಿ ಹಾಕೋತಾ ಇದ್ದೀನಿ. ಈಗ ನಾವು ಸೌಟ್ ಆಡಿಸ್ತಾ ಇರಬಾರ್ದು, ಒಂದು ಸ್ವಲ್ಪ ಹೊತ್ತು ಅದಕ್ಕೆ ಫ್ರೈ ಆಗೋದಕ್ಕೆ ಬಿಡಬೇಕು. ಆ ನಂತರ ಒಂದೊಂದಾಗಿ ಇದನ್ನು ತಿರುವಾಕಬೇಕು. ನೋಡಿ, ಎಲ್ಲೂ ಕೋಟಿಂಗ್ ಬಿಟ್ಟಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನಾನು ತುಂಬ ಪೌಡ್ರನ್ನ ಯೂಸ್ ಮಾಡಿಬಿಟ್ಟು ಚಿಕನ್ ಕಬಾಬ್ ಎಲ್ಲ ಮಾಡಿದ್ದೀನಿ, ಆದರೆ ಈ ಥರ ಕೋಟಿಂಗು ಯಾವುದಕ್ಕೂ ಹಿಡ್ಕೊಂಡಿರಲಿಲ್ಲ. ಎಲ್ಲ ಕೋಟಿಂಗ್ ಲೈಟಾಗಿ ಬಿಟ್ಟೋಗ್ತಾ ಇತ್ತು. ಬಟ್ ಇದು ಮಾತ್ರ ನನಗೆ ತುಂಬ ಚೆನ್ನಾಗಿ ಬಂತು. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸ್ಲೇಬೇಕು. ಇದು ಒಂದು 75% ಬೆಂದ ಮೇಲೆ ನಾವು ಇದನ್ನು ತೆಕ್ಕೊಬಿಡೋಣ. ತೆಕ್ಕೊಂಡು ಇನ್ನೊಂದು ಸತಿ ಆಯಿಲ್ಗೆ ಹಾಕಬೇಕಾಗತ್ತೆ, ಕ್ರಿಸ್ಪಿ ಆಗಿ ಬರುತ್ತೆ ಆವಾಗ. ಈಗ 2 ಲೆಗ್ ಪೀಸ್ ಎತ್ತಿಟ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಕೂಡ ನಾನು ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಬಿಡ್ತೀನಿ.
ಇದು ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಕೂಡ ನಾನು ತೆಕ್ಕೋತೀನಿ. ನೋಡಿ, ಎಲ್ಲೂ ಕೋಟಿಂಗ್ ಬಿಟ್ಟಿಲ್ಲ, ಕ್ಲೀನಾಗಿ ಹಿಡ್ಕೊಂಡಿದೆ. ಇದನ್ನು ತೆಕ್ಕೊಂಡು ಆದಮೇಲೆ ಈಗ ನಾವು ತೆಗೆದಿಟ್ಕೊಂಡಿದ್ವಿ ಅಲ್ಲ ಚಿಕನ್ ಕಬಾಬ್ನ, ಸೊ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತೀನಿ. ಇದೊಂಚೂರು ಫ್ರೈ ಆಗಲಿ, ಆಮೇಲೆ ಈ ಲೆಗ್ ಪೀಸ್ನ ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿ ತೆಕ್ಕೊಂಡ್ರೆ ನಮ್ಮ ಸ್ಪೆಷಲ್ ಚಿಕನ್ ಕಬಾಬ್ ಇವತ್ತು ರೆಡಿ ಆಗುತ್ತೆ. ನೋಡ್ತಾ ಇದ್ರೆ ಮತ್ತೊಮ್ಮೆ ಮಾಡಿ ಇವತ್ತು ತಿನ್ನಲೇಬೇಕು ಅನ್ನಿಸ್ತಾ ಇದೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಇವತ್ತು ಸಂಡೇ ಸ್ಪೆಷಲ್ ಅಂತ ನೀವೇನಾದರೂ ಮಾಡ್ತಾ ಇದ್ದರೆ ಈ ಒಂದು ಚಿಕನ್ನ ಹಾಗೆ ಸುಮ್ಮನೆ ಟ್ರೈ ಮಾಡಿ. ನೀವು ಮಾಮೂಲಿ ಈರುಳ್ಳಿನ ಹಾಕೋದಕ್ಕಿಂತ ಗ್ರೈಂಡ್ ಮಾಡಬೇಕಂದ್ರೆ ಈ ಚಿಕ್ಕ ಈರುಳ್ಳಿ ಬರುತ್ತೆ ಅಲ್ವಾ, ಅದೇ ಬೇರೆ ಟೇಸ್ಟ್ ಇರುತ್ತೆ. ಅದನ್ನು ನೀವು ಸೇರಿಸ್ಕೊಂಡ್ರೆ ನಿಮಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಅದಿಲ್ಲ ಅಂದಾಗ ನೀವು ದೊಡ್ಡ ಈರುಳ್ಳಿನ ಹಾಕೋಬೋದು. ಈಗ ಅದ್ರ ಮೇಲೆ ಲೈಟಾಗಿ ಕರಿಬೇವು ಫ್ಲೇವರ್ನ ಹಾಕಿ ಎಲ್ಲ ತೆಕ್ಕೊಬಿಡ್ತೀನಿ. ತುಂಬ ಎಣ್ಣೆ ಕುಡಿಯೋದಿಲ್ಲ, ಲೈಟಾಗಿರುತ್ತೆ. ರೆಡಿ ಆಗಿದೆ ನಮ್ಮ ಸ್ಪೆಷಲ್ ಚಿಕನ್ ಕಬಾಬ್. ಹೇಗೆ ಕಾಣಿಸ್ತಾ ಇದೆ ನೋಡಿ. ಓಕೆ, ಇದಾಗಿತ್ತು ನಮ್ಮ ಇವತ್ತಿನ ರೆಸಿಪಿ. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೂಡ ಮಾಡಿಕೊಂಡು ಇದನ್ನ ತಿಂತಾ ಇರಿ ಅಂತ ಹೇಳ್ತಾ ಟಾಟಾ ಬಾಯ್, ಟೇಕ್ ಕೇರ್.